ಪ್ರತಿಭಟನೆ ಹೆಸರಲ್ಲಿ ಮಿತಿ ಮೀರಿದ್ರೆ ಹುಷಾರ್. ಆಯೋಜಕರಿಂದ ಮೊದಲು ಬಾಂಡ್ ಬರೆಸಿಕೊಳ್ಳಬೇಕು. ಹಿಂದೂಗಳ ಆಸ್ತಿ ಪಾಸ್ತಿಗೆ ನಷ್ಟ ಆದ್ರೆ ಅವರ ಆಸ್ತಿಯಿಂದ ವಸೂಲಿ ಮಾಡಬೇಕು. ಮುಸ್ಲಿಂ ಸಂಘಟನೆಗಳಿಗೆ ಯತ್ನಾಳ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಮುಸ್ಲಿಮರ ಪ್ರತಿಭಟನೆಗೆ ಹೆದರಲ್ಲ, ಜಗ್ಗಲ್ಲ. ಅವರು ಏನು ಬೇಕಾದ್ರೂ ಮಾಡಲಿ, ನಾನ್ ರೆಡಿ. ನಾನು ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳೋದಿಲ್ಲ. ನಾನು ಕ್ಷಮೆ ಕೇಳುವ ಪ್ರಶ್ನೆಯೇ ಇಲ್ಲ. ಯತ್ನಾಳ್ ಅವರು ಮಾತನಾಡಿರೋದಿತ್ತು. ನಾವು ಹಿಂದೂಗಳು ಹೆದರಿಸಿದ್ರೆ ಹೆದರೋದಿಲ್ಲ. ಹಿಂದೂಗಳಿಗೆ ತಾಕತ್ತಿದೆ, ಅದನ್ನ ಎದುರಿಸುತ್ತೇನೆ. ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರತಿಭಟನೆಯ ಹೆಸರಲ್ಲಿ ಮಿತಿ ಮೀರಿದ್ರೆ ಹುಷಾರ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಆಯೋಜಕರಿಂದ ಮೊದಲು ಬಾಂಡ್ ಬರೆಸಿಕೊಳ್ಳಬೇಕು. ಹಿಂದೂಗಳ ಆಸ್ತಿ ಪಾಸ್ತಿಗೆ ನಷ್ಟ ಉಂಟಾದ್ರೆ ಅವರ ಆಸ್ತಿಯಿಂದ ವಸೂಲಿ ಮಾಡಬೇಕು ಅಂತ ಮುಸ್ಲಿಂ ಸಂಘಟನೆಗಳಿಗೆ ಯತ್ನಾಳ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಅವ್ರಿಗೆ ಏನೇ ಪರ್ಮಿಷನ್ ಕೊಡ್ಬೇಕಾದ್ರೆ ಅವ್ರ ಕಡೆ ಬಾಂಡ್ ಬರ್ಸೋಬೇಕು. ಯಾವುದೇ ಸಾರ್ವಜನಿಕ ಆಸ್ತಿ ಪಾಸ್ತಿ ಅಥವಾ ಹಿಂದೂಗಳ ಆಸ್ತಿ ಪಾಸ್ತಿ ಏನಾರೇ ಆದರೆ ನಿಮ್ಮಿಂದ ವಸೂಲಿ ಮಾಡಲಾಗೋದು ಬರೆದು ಕೊಟ್ಟರೆ ಮಾಡಲಿ. ಪ್ರಜಾತಂತ್ರದಲ್ಲಿ ಹೋರಾಟ ಅವ್ರ ಪ್ರತಿಭಟನೆ ಇರ್ತದೆ. ಆದರೆ ಗುಂಡಾಗಿರಿ ಮಾಡ್ತೀನಿ, ಏನೋ ಕೊಲ್ತೀನಿ, ಸುಡ್ತೀನಿ ಅನ್ನೋಂಥದ್ದು ಏನಾರಿದ್ರೆ ಅದಕ್ಕೆ ಯಾವ ಹಿಂದೂಗಳೂ ತಯಾರದಾರೆ. ಎದುರಿಸ್ತೀವಿ ನಾವು. ನಮ್ಮಲ್ಲಿ ತಾಕತ್ತಿದೆ. ನಾವೇನಂದು ಕ್ಷಮಾಗಿಮ ಬಿಡುವಂಥದ್ದು ಪ್ರಶ್ನೆನೇ ಇಲ್ಲ. ನಾವೇನು ಹೇಳಿದ್ದೀವಿ ಅದಕ್ಕೆ ನಾವು ಬದ್ಧದೀನಿ. ಮಾನ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮ ದಿವಸನೇ ಹೇಳೀನಿ. ಅಷ್ಟು ನೀವು ಮಾಡ್ತೀನಿ ಅಂದ್ರೆ ಮಾಡಿ, ನಾವು ತಯಾರಿದ್ದೀವಿ. ಅವ್ರಿಗೆ ಏನೇ ಪರ್ಮಿಷನ್ ಕೊಡ್ಬೇಕಾದ್ರೆ ಅವ್ರ ಕಡೆ ಬಾಂಡ್ ಬರ್ಸೋಬೇಕು. ಯಾವುದೇ ಸಾರ್ವಜನಿಕ ಆಸ್ತಿ ಪಾಸ್ತಿ ಅಥವಾ ಹಿಂದೂಗಳ ಆಸ್ತಿ ಪಾಸ್ತಿ ಏನಾರೇ ಆದರೆ ನಿಮ್ಮಿಂದ ವಸೂಲಿ ಮಾಡಲಾಗೋದು ಬರೆದು ಕೊಟ್ಟರೆ ಮಾಡಲಿ. ಪ್ರಜಾತಂತ್ರದಲ್ಲಿ ಹೋರಾಟ ಅವ್ರ ಪ್ರತಿಭಟನೆ ಇರ್ತದೆ. ಆದರೆ ಗುಂಡಾಗಿರಿ ಮಾಡ್ತೀನಿ, ಏನೋ ಕೊಲ್ತೀನಿ, ಸುಡ್ತೀನಿ ಅನ್ನೋಂಥದ್ದು ಏನಾರಿದ್ರೆ ಅದಕ್ಕೆ ಯಾವ ಹಿಂದೂಗಳೂ ತಯಾರದಾರೆ. ನಾವೇನು ಹೇಳಿದ್ದೀವಿ ಅದಕ್ಕೆ ನಾವು ಬದ್ಧದೀನಿ. ಮಾನ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮ ದಿವಸನೇ ಹೇಳೀನಿ. ಅಷ್ಟು ನೀವು ಮಾಡ್ತೀನಿ ಅಂದ್ರೆ ಮಾಡಿ, ನಾವು ತಯಾರಿದ್ದೀವಿ. ಅವ್ರಿಗೆ ಏನೇ ಪರ್ಮಿಷನ್ ಕೊಡ್ಬೇಕಾದ್ರೆ ಅವ್ರ ಕಡೆ ಬಾಂಡ್ ಬರ್ಸೋಬೇಕು. ಯಾವುದೇ ಸಾರ್ವಜನಿಕ ಆಸ್ತಿ ಪಾಸ್ತಿ ಅಥವಾ ಹಿಂದೂಗಳ ಆಸ್ತಿ ಪಾಸ್ತಿ ಏನಾರೇ ಆದರೆ ನಿಮ್ಮಿಂದ ವಸೂಲಿ ಮಾಡಲಾಗೋದು ಬರೆದು ಕೊಟ್ಟರೆ ಮಾಡಲಿ. ಪ್ರಜಾತಂತ್ರದಲ್ಲಿ ಹೋರಾಟ ಅವ್ರ ಪ್ರತಿಭಟನೆ ಗಮನಿಸ್ತಾ ಇದ್ದೀವಿ. ಈಗ ಯತ್ನಾಳ್ ಅವರ ವಿರುದ್ಧ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಮುಸ್ಲಿಂ ಸಮುದಾಯದ ನಾಯಕರು ಹೇಳ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಇದೆಲ್ಲದರ ನಡುವೆ ವಿಜಯಪುರದಲ್ಲಿ ಮುಸ್ಲಿಂ ಸಮುದಾಯ ಹೋರಾಟ ಮಾಡೋದನ್ನು ಮಾಡಲಿ, ನೋ ಪ್ರಾಬ್ಲಮ್. ಆದರೆ ಹಿಂದೂಗಳ ಆಸ್ತಿಗೆ ಏನಾದರೂ ನಷ್ಟ ಉಂಟಾದರೆ ನಿಮ್ಮ ಆಸ್ತಿಯಿಂದ ಕಟ್ಟಿಕೊಡಬೇಕಾಗುತ್ತೆ, ಹುಷಾರಾಗಿರಿ ಅನ್ನೋ ನಿಟ್ಟಿನಲ್ಲಿ ಮುಸ್ಲಿಂ ಸಮುದಾಯಕ್ಕೆ, ಮುಸ್ಲಿಂ ನಾಯಕರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಮುಸ್ಲಿಂ ಸಂಘಟನೆಗಳಿಗೆ ಯತ್ನಾಳ್ ಈ ಸಂದರ್ಭದಲ್ಲಿ ವಾರ್ನಿಂಗ್ ಕೊಟ್ಟಿರೋದು, ಮುಸ್ಲಿಮರ ಪ್ರತಿಭಟನೆಗೆ ನಾವು ಹೆದರೋದಿಲ್ಲ, ಜಗ್ಗಲ್ಲ ರೀ. ಅವ್ರು ಏನು ಬೇಕಾದರೂ ಮಾಡ್ಕೊಳ್ಳಿ, ನಾನಂತೂ ರೆಡಿ ಆಗಿದ್ದೇನೆ. ನಾನು ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳೋದಿಲ್ಲ. ನಾನು ಕ್ಷಮೆ ಕೇಳುವ ಪ್ರಶ್ನೆಯೇ ಇಲ್ಲ. ನಾವು ಹಿಂದೂಗಳು ಹೆದರಿಸಿದರೆ ಹೆದರೋ ಜನ ಅಲ್ಲ. ಹಿಂದೂಗಳಿಗೆ ತಾಕತ್ತಿದೆ, ಅದನ್ನು ಎದುರಿಸ್ತೇವೆ ಅಂತ ಹೇಳಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಈ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಟ್ಟಾರೆ ಮುಸ್ಲಿಂ ನಾಯಕರು ಮತ್ತು ಯತ್ನಾಳ್ ಅವರ ನಡುವೆ ನಡೀತಾ ಇರುವಂಥ ಈ ಜಟಾಪಟಿ ಸದ್ಯಕ್ಕೆ ನಿಲ್ಲುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಾಕೆಂತ ಹೇಳಿದರೆ ಮುಸ್ಲಿಂನ ನಾಯಕರು ಪ್ರೆಸ್ ಮೀಟ್ ಮಾಡ್ತಾರೆ, ಯತ್ನಾಳ್ ಅವರ ವಿರುದ್ಧವಾಗಿ ಹರಿಹಾಯ್ತಾರೆ. ಅದಾದ ನಂತರ ನೋಡಿದರೆ ಈಗ ಯತ್ನಾಳ್ ಅವರು ಮತ್ತೆ ಸೆಡ್ಡು ಹೊಡೆದಿದ್ದಾರೆ ಮುಸ್ಲಿಂ ನಾಯಕರಿಗೆ. ನಿಮಗೆ ಯಾವತ್ತೂ ಕೂಡ ನಾವು ಹೆದರೋದಿಲ್ಲ, ನೀವೇನಾದರೂ ಪ್ರತಿಭಟನೆ ಮಾಡೋ ಮುಖೇನ ಹಿಂದೂಗಳ ಆಸ್ತಿ ಪಾಸ್ತಿಗೆ ನಷ್ಟ ಉಂಟು ಮಾಡಿದರೆ ನಿಮ್ಮ ಆಸ್ತಿಯಲ್ಲಿ ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಅನ್ನೋ ನಿಟ್ಟಿನಲ್ಲೂ ಕೂಡ ವಾರ್ನಿಂಗ್ ಕೊಟ್ಟಿದ್ದಾರೆ.